ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದಲ್ಲಿ ಕಳೆದ 12 ದಿನಗಳಿಂದ ನಡೀತಿರುವಂತಹ ಉತ್ಖನನ ಕ್ರಿಯೆ ನಿನ್ನೆ ಬಹಳ ಕುತೂಹಲ ಮೂಡಿಸಿತ್ತು. ಯಾಕಂದ್ರೆ ನಿನ್ನೆ ಪಾಯಿಂಟ್ ನಂಬರ್ 13 ಅಲ್ಲಿ ಮಣ್ಣು ಅಗೆಯೋಕೆ ಶುರು ಮಾಡಿದ್ರು. ಸುಮಾರು 18 ಅಡಿ ಆಳಕ್ಕೆ ಮಣ್ಣು ಅಗೆದರೂ ಕೂಡ ಯಾವುದೇ ಕಳೆಬರ ಸಿಗಲಿಲ್ಲ. ಹಾಗಾದ್ರೆ ನಿನ್ನೆ ಏನೇನಾಯಿತು, ಜೊತೆಗೆ ಇವತ್ತು ಯಾವ ಪಾಯಿಂಟ್ನಲ್ಲಿ ಹುಡುಕಾಟ ನಡೆಯುತ್ತೆ, ಬನ್ನಿ ರಿಪೋರ್ಟ್ ನೋಡೋಣ. ಇಡೀ ಪ್ರದೇಶದಲ್ಲಿ ಮಣ್ಣಿನ ಗುಡ್ಡವೇ ಸೃಷ್ಟಿಯಾಗಿದೆ. ಹಿಟಾಚಿ ಯಂತ್ರಗಳು ಅಗೆದು ಬಗೆದು ಮಣ್ಣು ಹೊರಹಾಕಿವೆ. 22 ಅಡಿ ಉದ್ದ, 8 ಅಡಿ ಅಗಲ, 18 ಅಡಿ ಆಳಕ್ಕೆ ಗುಂಡಿಗಳನ್ನ ತೋಡಲಾಗಿದೆ. ಪೊಲೀಸರ ತಂಡವೇ ಬೀಡು ಬಿಟ್ಟಿದೆ. ಸುತ್ತಲೂ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ. ನೂರಾರು ಶವಗಳನ್ನ ಹೂತು ಹಾಕಿದ್ದಾಗಿ ಹೇಳಿದ್ದ ಮಾಸ್ಕ್ ಮ್ಯಾನ್ ಗಾಬರಿಯಲ್ಲಿ ಮುಳುಗಿದ್ದಾನೆ. ಕುತೂಹಲ ಹುಟ್ಟಿಸಿದ್ದ 13ನೇ ಪಾಯಿಂಟ್ ಕೂಡ ಖಾಲಿ. ಅನಾಮಿಕ ದೂರುದಾರ ಮೊದಲಿಗೆ ಒಟ್ಟು 13 ಸ್ಥಳ ತೋರಿಸಿದ್ದ. ನಂತರ ರತ್ನಗಿರಿ ಬೆಟ್ಟದಲ್ಲಿನ ಸ್ಥಳಗಳು ಸೇರಿದಂತೆ ಒಟ್ಟು 16 ಪಾಯಿಂಟ್ಗಳನ್ನ ಗುರುತಿಸಿದ್ದ. ಆದ್ರೆ 6ನೇ ಸ್ಪಾಟ್ನಲ್ಲಿ ಮಾನವನ ಅಸ್ಥಿಪಂಜರ ಸಿಕ್ಕಿದ್ದು ಬಿಟ್ಟರೆ ಬೇರೆಲ್ಲೂ ಯಾವುದೇ ಕುರುಹು ಸಿಕ್ಕಿರಲಿಲ್ಲ. ಇನ್ನು 13ನೇ ಪಾಯಿಂಟ್ನಲ್ಲಿ ಜಿಪಿಆರ್ ಮೂಲಕ ಶೋಧ ನಡೆಸಬೇಕು ಎಂಬ ಒತ್ತಾಯ ಕೇಳಿ ಬಂದಿತ್ತು. ಹೀಗಾಗಿ ನಿನ್ನೆ ಡ್ರೋನ್ ಮೌಂಟೆಡ್ ಜಿಪಿಆರ್ನಿಂದ ಶೋಧ ನಡೆಸಲಾಯಿತು. ಆದರೆ ಇದರಿಂದ ಯಾವುದೇ ಸುಳಿವು ಸಿಗಲಿಲ್ಲ. ಹೀಗಾಗಿ 2 ಹಿಟಾಚಿಗಳನ್ನ ತಂದು ಭೂಮಿ ಅಗೆಯುವ ಕಾರ್ಯಕ್ಕೆ ಎಸ್ಐಟಿ ಮುಂದಾಯಿತು. 18 ಅಡಿ ಆಳಕ್ಕೆ ಅಗೆದರೂ ತುಂಡು ಮೂಳೆಯೂ ಸಿಗಲಿಲ್ಲ. ನಿನ್ನೆ ಇಡೀ ದಿನ ಬಿಗಿ ಭದ್ರತೆಯಲ್ಲಿ ನೇತ್ರಾವತಿ ತಟದ 13ನೇ ಪಾಯಿಂಟ್ ತೋಡುವ ಕಾರ್ಯ ನಡೆಸಲಾಯಿತು. 22 ಅಡಿ ಉದ್ದ, 8 ಅಡಿ ಅಗಲ, 18 ಅಡಿ ಗುಂಡಿ ತೋಡಲಾಯಿತು. ಆದರೆ ಗುಂಡಿಯೊಳಗೆ ನೀರು ಸಿಕ್ಕಿದ್ದು ಬಿಟ್ಟರೆ ಚಿಕ್ಕ ಮೂಳೆಯೂ ಸಿಗಲಿಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಅಗೆದ ಗುಂಡಿಗಳನ್ನ ಮತ್ತೆ ಮುಚ್ಚಿಸುವ ಕೆಲಸ ರಾತ್ರಿವರೆಗೂ ನಡೆಯಿತು. ಇನ್ನು ಕುತೂಹಲದಿಂದ ಜಮಾಯಿಸಿದ್ದ ಜನ ಅನಾಮಿಕನಿಗೆ ಹಿಡಿಶಾಪ ಹಾಕಿ ಬಂದ ದಾರಿಗೆ ಸುಂಕ ಇಲ್ಲದಂತೆ ವಾಪಸ್ ತೆರಳಿದ್ರು. ಗುಂಡಿ ತೆಗೆದ ಜಾಗದಿಂದ ಉತ್ತರ ದಿಕ್ಕಿನತ್ತ ತೋರಿಸಿದ ಅನಾಮಿಕ. ದೂರುದಾರ ಹೇಳಿದ ಕಡೆ ಇವತ್ತು ನಡೆಯಲಿದೆ ಅಗೆಯುವ ಕಾರ್ಯ. 13ನೇ ಪಾಯಿಂಟ್ನಲ್ಲಿ ಗುಂಡಿ ತೆಗೆದ ಜಾಗದಲ್ಲೇ ನಿಂತು ದೂರುದಾರ ಉತ್ತರ ದಿಕ್ಕಿನ ಕಡೆ ಕೈ ತೋರಿಸಿದ್ದಾನೆ. ಅಲ್ಲಿ ಹಲವಾರು ಶವ ಹೂತಿಟ್ಟಿದ್ದೇನೆ ಅಂತ ಮತ್ತೆ ತನ್ನ ಹಳೆ ವರಸೆ ಮುಂದುವರಿಸಿದ್ದಾನೆ. ಆ ಜಾಗದಲ್ಲೂ ಭೂಮಿ ಅಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೆ. ಇಷ್ಟೊಂದು ಗುಂಡಿ ತೋಡಿರುವ ಅಧಿಕಾರಿಗಳಿಗೆ ಇನ್ನೊಂದು ಹೆಚ್ಚಾಗುತ್ತಾ ಅಂತ ಇದಕ್ಕೂ ಓಕೆ ಅಂದಿದ್ದಾರೆ. ಮಾಸ್ಕ್ ಮ್ಯಾನ್ ಹೇಳಿದಂತೆ ಇನ್ನೊಂದು ಭಾಗದಲ್ಲಿ ಭೂಮಿಯ ಉದ್ದಗಲಕ್ಕೂ ಅಗೆಯೋದಕ್ಕೆ ತಯಾರಿ ಮಾಡಿದ್ದು ಇವತ್ತು ಮುಂಜಾನೆಯಿಂದಲೇ ಮತ್ತೆ ಉತ್ಖನನ ಕಾರ್ಯ ನಡೆಸಲಿದ್ದಾರೆ. ಹೇಳಿದಂಥದ್ದು ಮಾಸ್ಕ್ ಮ್ಯಾನ್ ಹೇಳಿದಂಥದ್ದು ಯಥೇಚ್ಛವಾಗಿ ಇಲ್ಲಿ ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಏನು ಹೇಳಿದ್ದ. ಪಾಯಿಂಟ್ ನಂಬರ್ 13ರಲ್ಲಿ ಗುರುತು ಮಾಡಿದಂತಹ ಜಾಗದಲ್ಲಿ ಮಾತ್ರ ಅಲ್ಲ, ಅದರ ಈ ಪಕ್ಕದಲ್ಲಿ ಇಷ್ಟು ಅಂದರೆ ಅದರ 3 ಪಟ್ಟು ಹೆಚ್ಚು ಪ್ರದೇಶವನ್ನು ಈಗ ಪಾಯಿಂಟ್ ನಂಬರ್ 13 ಅಂತ ಹೇಳಿ ಗುರುತು ಮಾಡ್ಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಗೆ ಹರಿಯುತ್ತಿದೆ ಹಣದ ಹೊಳೆ. ಶವ ರಹಸ್ಯ ಕೆದಕಲು ಖರ್ಚಾಗ್ತಾ ಇರೋದು ಎಷ್ಟು ಗೊತ್ತಾ? ಧರ್ಮಸ್ಥಳ ಗ್ರಾಮದಲ್ಲಿ ಅಸ್ಥಿಪಂಜರಗಳ ಶೋಧಕ್ಕಾಗಿ ನಡೀತಾ ಇರುವ ಕಾರ್ಯಾಚರಣೆ 14ನೇ ದಿನಕ್ಕೆ ಕಾಲಿಟ್ಟಿದೆ. ಹಾಗಿದ್ರೆ ಇದರ ತನಿಖೆಗಾಗಿ ಹಣದ ಹೊಳೆಯೇ ಹರಿತಾ ಇದೆ. ಎಸ್ಐಟಿ ಟೀಮ್ ಖರ್ಚು ವೆಚ್ಚಗಳ ಮಾಹಿತಿ TV9ಗೆ ಲಭ್ಯವಾಗಿದೆ. ಎಸ್ಐಟಿ ತನಿಖೆಗೆ ನಿತ್ಯ 4 ರಿಂದ 5 ಲಕ್ಷ ರೂಪಾಯಿ ಅಂದಾಜು ಖರ್ಚಾಗ್ತಾ ಇದೆ. ಅಧಿಕಾರಿಗಳ ಊಟ, ತಿಂಡಿ, ವಿಶ್ರಾಂತಿಗಾಗಿ ಲಾಡ್ಜ್ ವೆಚ್ಚ, ದಿನಕ್ಕೆ 10,000, ಗುಂಡಿ ಅಗೆಯುವವರಿಗೆ ತಲಾ 2,000 ರೂಪಾಯಿ ದಿನಗೂಲಿ ಇದ್ದು ಒಟ್ಟು 15 ಕಾರ್ಮಿಕರಿಗೆ 30,000 ರೂಪಾಯಿ ಪಾವತಿಸಲಾಗ್ತಾ ಇದೆ. ಇನ್ನು ಪೊಲೀಸ್, ವೈದ್ಯರ ಓಡಾಟಕ್ಕೆ ವಾಹನ, ಪೆಟ್ರೋಲ್ ಖರ್ಚು 20,000 ಇದ್ರೆ 3 ಪ್ರಿಂಟರ್, 5 ಕಂಪ್ಯೂಟರ್, 20 ಕುರ್ಚಿ ಇತ್ಯಾದಿಗೆ 40,000 ರೂಪಾಯಿ. ಫಾರೆನ್ಸಿಕ್ ತಂಡಕ್ಕಾಗಿ ಉಪಕರಣಗಳ ಬಳಕೆ ವೆಚ್ಚ ನಿತ್ಯ 3 ರಿಂದ 4,000 ರೂಪಾಯಿ. ಎಸ್ಐಟಿ ಟೀಮ್ ಜೊತೆ ಇರುವ ಒಟ್ಟಾರೆ ತಂಡಕ್ಕೆ ಊಟ ತಿಂಡಿ 10,000 ರೂಪಾಯಿ. ಗುಂಡಿ ಸಿಕ್ಕ ಕಡೆ ನಿರ್ಮಿಸುವ ತಾತ್ಕಾಲಿಕ ಟೆಂಟ್ಗೆ 3 ರಿಂದ 4,000 ರೂಪಾಯಿ. ಎಸ್ಐಟಿ ಟೀಮ್ ಒಟ್ಟು 260 ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಬಳಸಿಕೊಳ್ತಾ ಇದೆ. ಇದರಲ್ಲಿ ಎಸಿ, ತಹಶೀಲ್ದಾರ್, ಪೊಲೀಸರು, ಸ್ಥಳೀಯ ಅಧಿಕಾರಿಗಳು ಸೇರಿದ್ದಾರೆ. ಇನ್ನು ಜಿಪಿಆರ್ ಯಂತ್ರಕ್ಕಾಗಿ ದಿನಕ್ಕೆ 2 ಲಕ್ಷ ರೂಪಾಯಿ ಬಾಡಿಗೆ ನೀಡಲಾಗ್ತಾ ಇದೆ. ದಿನದ ಖರ್ಚು ಸರಾಸರಿ 1,50,000 ರೂಪಾಯಿ ಆಗಿದೆ. ಅದೇನೇ ಆಗ್ಲಿ, ತನಿಖೆಗಾಗಿ ಇಷ್ಟೆಲ್ಲ ಸಾರ್ವಜನಿಕರ ಹಣ ಪೋಲಾಗ್ತಾ ಇದೆ. ಆದ್ರೆ ದೂರುದಾರ ಹೇಳಿದ ಕಡೆ ಅಸ್ಥಿ ಪಂಜರಗಳೇ ಸಿಗ್ತಾ ಇಲ್ಲ. ಹೀಗಾಗಿ ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.